ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜುಲೈ 11, 12 ಮತ್ತು 13ರ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಹಾಗೆ ಹಿಂದಿನ ವಿಡಿಯೋಗಳನ್ನು ನೋಡದಿದ್ದರೆ ಚೆಕ್ ಮಾಡಿ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳು ಇರ್ತಕ್ಕಂಥದ್ದು. ಇಲ್ಲಿ ಮೊದಲನೆಯ ಪ್ರಶ್ನೆ, ವಿಶ್ವ ಜನಸಂಖ್ಯಾ ದಿನ ಎಂದು ಯಾವಾಗ ಆಚರಣೆ ಮಾಡಲಾಗುತ್ತದೆ? ನೋಡಿ, ವಿಶ್ವ ಜನಸಂಖ್ಯಾ ದಿನ ಅಂತೇಳಿ ಇಲ್ಲಿ ಯಾವಾಗ ಆಚರಣೆಯನ್ನು ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಜುಲೈ 11ರಂದು ಆಚರಣೆಯನ್ನು ಮಾಡ್ತಕ್ಕಂಥದ್ದು. ನೋಡಿ, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ವಿಶ್ವ ಜನಸಂಖ್ಯಾ ದಿನ ಅಂತೇಳಿ ನಾವು ಜುಲೈ 11ರಿಂದ ಆಚರಣೆಯನ್ನು ಮಾಡ್ತಕ್ಕಂಥದ್ದು. 1989ರಿಂದ ಪ್ರತಿ ವರ್ಷ ಜುಲೈ 11ರಂದು ಇಲ್ಲಿ ವಿಶ್ವ ಜನಸಂಖ್ಯಾ ದಿನವನ್ನು ಆಚರಣೆ ಮಾಡ್ಕೊತ ಬಂದಿರತಕ್ಕಂಥದ್ದು. ಪ್ರಸ್ತುತ ಒಂದು ಪ್ರಪಂಚದ ಜನಸಂಖ್ಯೆ ಸುಮಾರು ಇಲ್ಲಿ 830 ಕೋಟಿ ಇರ್ತಕ್ಕಂಥದ್ದು ಒಂದು ವಿಶ್ವಸಂಸ್ಥೆಯ ಪ್ರಕಾರ. ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು. ನೋಡಿ, ಚೀನಾ ಅಂತಕ್ಕಂಥದ್ದು ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿತ್ತು. ಇವಾಗ ಚೀನಾವನ್ನು ಹಿಂದಿಕ್ಕೆ ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ಒಂದು ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು. ಏನು ದೇಶದ ಜನಸಂಖ್ಯೆಯ ಅಂದಾಜು 147.6 ಕೋಟಿ ನಮ್ಮ ಭಾರತದ ಒಂದು ಜನಸಂಖ್ಯೆ ಅಂದಾಜು ಇರ್ತಕ್ಕಂಥ. ಇನ್ನು ಜಗತ್ತಿನ ಜನಸಂಖ್ಯೆಯಲ್ಲಿ ಭಾರತದ ಪಾಲು ಎಷ್ಟಿದೆಯಪ್ಪ ಅಂದರೆ ಇಲ್ಲಿ 18% ನಮ್ಮ ಭಾರತದ ಒಂದು ಪಾಲು ಇರ್ತಕ್ಕಂಥದ್ದು. ಇಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನು ನಡೀತಕ್ಕಂಥದ್ದು. ಇಲ್ಲಿ ಕೋವಿಡ್ ಕಾರಣದಿಂದ 2021ರ ಜನಗಣತಿಯನ್ನು ಮುಂದೂಡಲಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಪ್ರತಿ 10 ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು. ನೋಡಿ, ಇದನ್ನು ಕೂಡ ಸುಮಾರು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಅತಿ ಹೆಚ್ಚು ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಓದ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಯಾವ ರೀತಿ ಪ್ರಶ್ನೆ ಬರ್ತಾವ ಅಂತಕ್ಕಂಥದ್ದು ನಿಮಗೂ ಕೂಡ ಗೊತ್ತಾಗ್ತದೆ. ಯಾರು ವಿಡಿಯೋ ನೋಡಬೇಕು ನೋಡಬಾರ್ದು ಅಂತಕ್ಕಂಥದ್ದನ್ನು ಕೂಡ ನೀವು ಹಳೆಯ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಗೊತ್ತಾಗ್ತದೆ. ಸುಮ್ಮನೆ 1 ಗಂಟೆ 2 ಗಂಟೆ ಬರೀ ಪ್ರಚಲಿತ ಘಟನೆ ವಿಡಿಯೋ ನೋಡಿದ್ರೆ ನೀವು ಬೇರೆ ಸಬ್ಜೆಕ್ಟನ್ನು ಯಾವಾಗ ಓದ್ತೀರ. ಆದ ಕಾರಣ ನೀವೇನು ಮಾಡಿರಿ, ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಸ್ವಲ್ಪ ರೆಫರ್ ಮಾಡಿರಿ. ಏನು ಓದಬೇಕು ಏನು ಓದಬಾರ್ದು, ಯಾರು ವಿಡಿಯೋ ನೋಡಬೇಕು ನೋಡಬಾರ್ದು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತಕ್ಕಂಥದ್ದು. ನೆಕ್ಸ್ಟು, ಭಾರತದ ಮೊದಲ ಜಲಜನಕ ಚಾಲಿತ ರೈಲು ಯಾವ ಮಾರ್ಗದಲ್ಲಿ ಸಂಚಾರ ಮಾಡಲಿದೆಯಪ್ಪ ಅಂದ್ರೆ ಇಲ್ಲಿ ಜಿಂದ್ನಿಂದ ಸೋನಿಪತ್ ಅಂತಕ್ಕಂಥ ಒಂದು ಮಾರ್ಗವಾಗಿ ಸಂಚಾರ ಮಾಡ್ತಕ್ಕಂಥ ನರೇಂದ್ರ ಮೋದಿಯವರು ಇತ್ತೀಚೆಗೆ ಚಾಲನೆಯನ್ನು ನೀಡಿರ್ತಕ್ಕಂಥದ್ದು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಭಾರತದ ಮೊದಲ ಜಲಜನಕ ಚಾಲಿತ ರೈಲು ಅಂತಕ್ಕಂಥದ್ದು ಜಿಂದ್ನಿಂದ ಸೋನಿಪತ್ವರೆಗೆ ಒಂದು ಚಲನೆಯನ್ನು ಮಾಡ್ತಕ್ಕಂಥದ್ದು. ಇದು ಯಾವ ರಾಜ್ಯದಲ್ಲಿದೆಯಪ್ಪ ಅಂದರೆ ಇದು ಹರಿಯಾಣದಲ್ಲಿ ಕಂಡು ಬರ್ತಕ್ಕಂಥದ್ದು. ನೋಡಿ, ಯಾವ ವಲಯ ಕೂಡ ಕೇಳ್ಬೋದು. ಇಲ್ಲಿ ಉತ್ತರ ರೈಲ್ವೆ ವಲಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಏನು ಜಲಜನಕ ಇಂಧನ ಕೋಶದಿಂದ ಇದು ಚಾಲನೆಯನ್ನು ಮಾಡ್ತಕ್ಕಂಥದ್ದು. ಇದರ ಒಂದು ಗರಿಷ್ಠ ವೇಗ ಎಷ್ಟಪ್ಪ ಅಂದರೆ ಇಲ್ಲಿ 75 ಕಿಲೋಮೀಟರ್ ಗಂಟೆಗೆ ಇರ್ತಕ್ಕಂಥದ್ದು. ಇದರ ವಿಶೇಷತೆ ಏನಪ್ಪ ಅಂದ್ರೆ ಪರಿಸರ ಸ್ನೇಹಿ ರೈಲು ಆಗಿರ್ತದೆ. ಒಂದು ನೀರಿನ ಆವಿಯ ಮಾತ್ರದಿಂದ ಇದು ಆಗ್ತಕ್ಕಂಥದ್ದು. ನೋಡಿ, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮೋದಿಯವರು ಇದಕ್ಕೆ ಚಾಲನೆಯನ್ನು ನೀಡಿರ್ತಾರೆ. ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆಯನ್ನು ಜಾರಿಗೆ ತರಲು ಪ್ರಯತ್ನಿಸುತ್ತಿರುವ ಜಂಟಿ ಸಮಿತಿಯ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಇಲ್ಲಿ PP ಚೌಧರಿ ಅಂತಕ್ಕಂಥವ್ರು. ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಜಂಟಿ ಸಂಸದೀಯ ಸಮಿತಿಯ ಒಂದು ಅಧ್ಯಕ್ಷರು PP ಚೌಧರಿ ಅಂತಕ್ಕಂಥವ್ರು. ನೋಡಿ, ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಇದರ ಉದ್ದೇಶ ಏನಪ್ಪ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾವಣೆಗಳನ್ನು ಒಂದೇ ಸಮಯದಲ್ಲಿ ನಡೆಸುವ ಉದ್ದೇಶ ಆಗಿರ್ತದೆ. ಈ ಸಮಿತಿಯ ಮಸೂದೆಯನ್ನು ಪರಿಶೀಲಿಸಿ ಶಿಫಾರಸು ಸಲ್ಲಿಸ್ತಕ್ಕಂಥದ್ದು ಸಮಿತಿಯ ಒಂದು ಕೆಲಸ ಆಗಿರ್ತಕ್ಕಂಥದ್ದು. ಇದರ ಒಂದು ಪ್ರಮುಖ ಲಾಭ ಏನು ಅಂತೇಳಿ ನಾವು ನೋಡ್ತಾ ಹೋದಾಗ ಚುನಾವಣೆಯ ವೆಚ್ಚವನ್ನು ಕಡಿಮೆ ಮಾಡಲು ಒಂದು ಇದನ್ನು ತರ್ತಕ್ಕಂಥದ್ದು. ಏನು
ಪ್ರಮುಖ ಲಾಭ ಆಡಳಿತದ ನಿರಂತರತೆಯನ್ನು ಹೆಚ್ಚಾಗ್ತಕ್ಕಂಥದ್ದು. ಆದ್ದರಿಂದ ಇದು ಒಂದೇ ಸಮಯದಲ್ಲಿ ಚುನಾವಣೆಯನ್ನು ನಡೆಸುವ ಉದ್ದೇಶದಿಂದ ಇದನ್ನು ಜಾರಿಗೆ ತರಲು ಇವಾಗ ಅನುಮೋದನೆ ಇನ್ನೂ ಪ್ರಯತ್ನ ನಡೀತಾ ಇದೆ. ಇದು ಏನಾಗ್ತದ ಗೊತ್ತಿಲ್ಲ. ಆಗ್ತಕ್ಕಂಥ ಸಾಧ್ಯತೆಯೂ ಕಡಿಮೆ ಇದೆ, ಆಗ್ತಕ್ಕಂಥ ಸಾಧ್ಯತೆಯೂ ಕೂಡ ಹೆಚ್ಚಿಗೆ ಇರ್ತಕ್ಕಂಥದ್ದು. ಆಯಿತುಪ್ಪ ಅಂದ್ರೆ ಒಳ್ಳೇದು. ಯಾಕಪ್ಪ ಅಂದ್ರೆ ಹಣ ಉಳಿತದ, ಅದೇ ಇನ್ನೊಂದಕ್ಕೆ ಬಳಕೆ ಆಗ್ತಕ್ಕಂಥದ್ದು. ನೆಕ್ಸ್ಟು, ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜೀರೋ ಟ್ರಸ್ಟ್ ಸೈಬರ್ ಭದ್ರತಾ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ವಿದ್ಯುತ್ ಪ್ರಸರಣ ನಿಗಮ ಯಾವುದು ಅಪ್ಪ ಅಂದ್ರೆ ಇಲ್ಲಿ KPTCL ಅಂತಕ್ಕಂಥದ್ದು. ನೋಡಿ, ನಮ್ಮ ಕರ್ನಾಟಕದ ಒಂದು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಕಂಪನಿ KPTCL ಅಂತಕ್ಕಂಥದ್ದು. ಇದನ್ನು ಮಾಡಿರ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ವಿದ್ಯುತ್ ಪ್ರಸರಣ ನಿಗಮ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥದ್ದು ಇದನ್ನು ಮಾಡಿರ್ತಕ್ಕಂಥ. ಇದರ ವಿಶೇಷತೆ ಏನು ಅಂತೇಳಿ ನಾವು ನೋಡ್ತಾ ಹೋದಾಗ, ದೇಶದಲ್ಲಿ ಮೊದಲ ಬಾರಿಗೆ ಜೀರೋ ಟ್ರಸ್ಟ್ ಸೈಬರ್ ಭದ್ರತಾ ವ್ಯವಸ್ಥೆಯನ್ನು ಅಳವಡಿಕೆ ಮಾಡಿಕೊಂಡಿರ್ತಕ್ಕಂಥ. ನೋಡಿ, ಸೈಬರ್ ಭದ್ರತೆಯ ಬಗ್ಗೆನೂ ಕೂಡ ಬಹಳ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು. ಯಾಕಪ್ಪ ಅಂದ್ರೆ ಅದರ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ನೀವು ಎಕ್ಸಾಮ್ ಬರಿತೀರಪ್ಪ ಅಂದ್ರೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಇದರ ಉದ್ದೇಶ ಏನಾಗಿದೆಯಪ್ಪ ಅಂದ್ರೆ ಇಲ್ಲಿ ವಿದ್ಯುತ್ ಪ್ರಸರಣ ಜಾಲವನ್ನು ಸೈಬರ್ ದಾಳಿಯಿಂದ ಒಂದು ರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರ್ತದೆ. ಇದರ ಒಂದು ತತ್ವ ಏನಪ್ಪ ಅಂದ್ರೆ ಯಾರನ್ನು ಸ್ವಯಂಚಾಲಿತವಾಗಿ ನಂಬಬೇಡಿ, ಯಾವಾಗಲೂ ಪರಿಶೀಲಿಸಿ ಅಂತಕ್ಕಂಥದ್ದು ಇದರ ಒಂದು ತತ್ವ ಆಗಿರ್ತದೆ. ನೋಡಿ, ಇಲ್ಲಿ ಡೈರೆಕ್ಟ್ ಪ್ರಶ್ನೆ ಕೇಳದೇ ಇದ್ರೂ ಕೂಡ ಇಂಡೈರೆಕ್ಟ್ ಆಗಿ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ. ಆದ್ದರಿಂದ ಎಲ್ಲವನ್ನು ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಇನ್ನು ಈ ಸಂಸ್ಥೆಯ ಬಗ್ಗೆ ನೋಡ್ತಾ ಹೋದಾಗ ಸಂಸ್ಥೆಯ ಒಂದು ಹೆಸರೇನಪ್ಪ ಅಂದರೆ ಇಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಅಂತಕ್ಕಂಥದ್ದು. ಇದು ಸ್ಥಾಪನೆಯನ್ನು ಯಾವಾಗ ಆಗ್ತದೆ, ಇಲ್ಲಿ KPTCL ಎಕ್ಸಾಮಿನಲ್ಲಿ ಇದರ ಒಂದು ಫುಲ್ ಫಾರ್ಮನ್ನು ಕೂಡ ಕೇಳಿದ್ದ. ಯಾರು KPTCL ಎಕ್ಸಾಮನ್ನು ಬರೆದಿರ್ತೀರ ಅವರಿಗೆ ಗೊತ್ತಿರ್ತದೆ. ಇದು ಯಾವಾಗ ಸ್ಥಾಪನೆ ಆಗ್ತದಪ್ಪ ಅಂದ್ರೆ ಇಲ್ಲಿ 1 ಆಗಸ್ಟ್ 1999ರಲ್ಲಿ ಸ್ಥಾಪನೆ ಆಗ್ತದೆ. ಇದರ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಒಂದು ಬೆಂಗಳೂರಿನಲ್ಲಿ ಕಂಡು ಬರ್ತದೆ. ಇದರ ಮಾಲೀಕತ್ವ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ಸರ್ಕಾರ ಇರ್ತಕ್ಕಂಥದ್ದು. ಯಾಕಪ್ಪ ಅಂದ್ರೆ ಇವಾಗ ಇದನ್ನು ಖಾಸಗೀಕರಣ ಮಾಡಬೇಕು ಅಂತೇಳಿ ಹೊರಟಾಗ ಕರ್ನಾಟಕ ಸರ್ಕಾರ DK ಶಿವಕುಮಾರ್ ಅವರು ಇದನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಲ್ಲ ಅಂತೇಳಿ ಇದನ್ನು ಮಾಡ್ತಾರೆ. ತುಂಬ ಪ್ರಚಲಿತದಲ್ಲೇ ಇರ್ತಕ್ಕಂಥದ್ದು. ಇದರ ಒಂದು ಮುಖ್ಯ ಕಾರ್ಯ ಏನಾಗಿರ್ತದಪ್ಪ ಅಂದ್ರೆ ಇದು ರಾಜ್ಯಾದ್ಯಂತ ವಿದ್ಯುತ್ ಪ್ರಸರಣ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ. ಇದರ ಕೆಳಗೆ ಇನ್ನೂ ಕೂಡ ಇದು ಕೂಡ ಬರ್ತಾವ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ವಲ್ಪ ಪ್ರಚಲಿತದಲ್ಲಿತ್ತುವಪ್ಪ ಅಂದ್ರೆ ಆ ವಿಷಯವನ್ನು ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡುವಂತಿಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 2027ರ AI ಶೃಂಗಸಭೆ ಅಂತಕ್ಕಂಥದ್ದು ಇದು ಎಲ್ಲಿ ನಡೆಯಲಿದೆಯಪ್ಪ ಅಂದರೆ ಇದು ಜೆನೆವಾದಲ್ಲಿ ನಡೀತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. 2027ರ ಜಾಗತಿಕ ಒಂದು AI ಶೃಂಗಸಭೆ ಅಂತಕ್ಕಂಥದ್ದು ಇದು ಜೆನೆವಾದಲ್ಲಿ ನಡೀತಕ್ಕಂಥದ್ದು. ಆಯೋಜನೆ ಮಾಡ್ತಕ್ಕಂಥ ದೇಶ ಯಾವುದಪ್ಪ ಅಂದ್ರೆ ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಂತಕ್ಕಂಥದ್ದು. ಇದನ್ನು ಯಾವಾಗ ಘೋಷಣೆಯನ್ನು ಮಾಡ್ತಾರಪ್ಪ ಅಂದರೆ 2026ರ ಭಾರತದ ಒಂದು ಶೃಂಗಸಭೆಯಲ್ಲಿ ಇದನ್ನು ಘೋಷಣೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಇದರ ಒಂದು ಉದ್ದೇಶ ಏನಾಗಿದೆಯಪ್ಪ ಅಂದ್ರೆ ಕೃತಕ ಬುದ್ಧಿಮತ್ತೆ, ಆಡಳಿತ, ಸುರಕ್ಷತೆ, ನಾವೀನ್ಯತೆ ಮತ್ತು ಅಂತಾರಾಷ್ಟ್ರೀಯ ಸಹಕಾರವನ್ನು ಉತ್ತೇಜನ ಮಾಡ್ತಕ್ಕಂಥದ್ದು ಈ ಸಭೆಯ ಒಂದು ಪ್ರಮುಖ ಉದ್ದೇಶ ಆಗಿರ್ತದೆ. ನೆಕ್ಸ್ಟು, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಸಬಾಂಗ ಬಂದೂರ ಯಾವ ದೇಶದಲ್ಲಿದೆ? ನೋಡಿ, ಸಬಾಂಗ ಅಂತಕ್ಕಂಥ ಬಂದೂರ ಇಂಡೋನೇಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ಸ್ವಲ್ಪ ಪ್ರಚಲಿತದಲ್ಲೇ ಇರ್ತಕ್ಕಂಥದ್ದು. ಈ ಸಬಾಂಗ ಬಂದೂರ ಅಂತಕ್ಕಂಥದ್ದು ಇಂಡೋನೇಷ್ಯಾದಲ್ಲಿ ಕಂಡು ಬರ್ತಕ್ಕಂಥದ್ದು. ಒಂದು ಎಕ್ಸಾಕ್ಟ್ ಸ್ಥಳ ಯಾವುದಪ್ಪ ಅಂದ್ರೆ ಇಲ್ಲಿ ಲೇಹ ದ್ವೀಪದ ಆಚೆ ಪ್ರಾಂತ್ಯದಲ್ಲಿ ಒಂದು ಕಂಡು ಬರ್ತಕ್ಕಂಥ. ಇದರ ವಿಶೇಷತೆ ಏನಪ್ಪ ಅಂದ್ರೆ ಇಲ್ಲಿ
ಮಲಕ್ಕಾ ಜಲಸಂಧಿಯ ಉತ್ತರ ಪ್ರವೇಶ ದ್ವಾರ ಆಗಿರ್ತದೆ. ಸಮೀಪದಲ್ಲಿರ್ತಕ್ಕಂಥ ಒಂದು ಕಾರ್ಯಾಚರಣೆಯ ಒಂದು ಪ್ರಮುಖ ಬಂದರು ಆಗಿರ್ತದೆ. ಇದು ಇತ್ತೀಚೆಗೆ ಸುದ್ದಿಯಲ್ಲಿ ಬಹಳ ಇರ್ತಕ್ಕಂಥದ್ದು. ಭಾರತ ಮತ್ತು ಇಂಡೋನೇಷ್ಯಾ ಸಭಾಂಗ ಬಂದರವನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಲು ಒಪ್ಪಂದವನ್ನು ಎರಡೂ ದೇಶಗಳು ಮಾಡಿಕೊಂಡಿರ್ತಕ್ಕಂಥದ್ದು. ಆದ್ದರಿಂದ ಸ್ವಲ್ಪ ಪ್ರಮುಖ ಆಗಿರ್ತಕ್ಕಂಥದ್ದು. ಇನ್ನು 2026 8ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸನ್ನು ಯಾವ ರಾಜ್ಯ ಆಯೋಜನೆಯನ್ನು ಮಾಡಿದೆಯಪ್ಪ ಅಂದ್ರೆ ಇದು ತೆಲಂಗಾಣ ರಾಜ್ಯ ಆಯೋಜನೆಯನ್ನು ಮಾಡಿರ್ತದೆ. ಇನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ತೆಲಂಗಾಣ ರಾಜ್ಯ ಅಂಥೇಳಿ ನಾವು ನೋಡ್ತಾ ಹೋದಾಗ ಇದು ಒಂದು ಎಷ್ಟನೇ ಆವೃತ್ತಿಯಾಗಿದೆಯಪ್ಪ ಅಂದ್ರೆ ಒಂದು 8ನೇ ಆವೃತ್ತಿ ಆಗಿರ್ತದೆ. ಇದು ಆಯೋಜನೆ ಮಾಡ್ತಕ್ಕಂಥ 2026ರಲ್ಲಿ ಆಯೋಜನೆ ಆಗಿರ್ತಕ್ಕಂಥದ್ದು ಎಲ್ಲಿಯಪ್ಪ ಅಂದರೆ ತೆಲಂಗಾಣದಲ್ಲಿ. ಇನ್ನು ಘೋಷಣೆ ಮಾಡಿದವರು ಯಾರಪ್ಪ ಅಂದರೆ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಮನ್ಸುಖ್ ಒಂದು ಮಾಂಡವೀಯ ಅಂತಕ್ಕಂಥವ್ರು ಇದನ್ನು ಘೋಷಣೆಯನ್ನು ಮಾಡಿರ್ತಾರೆ. ಇದರ ಒಂದು ಉದ್ದೇಶ ಏನಾಗಿರ್ತದಪ್ಪ ಅಂದ್ರೆ ದೇಶದ ಯುವ ಕ್ರೀಡಾಪಟುಗಳ ಪ್ರತಿಭೆಯನ್ನು ಗುರುತಿಸಿ ಉತ್ತೇಜನ ಮಾಡ್ತಕ್ಕಂಥದ್ದು ಇದರ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಉದ್ದೇಶ ಆಗಿರ್ತದೆ. ಇನ್ನು ಕೊನೆಯ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಅಂತಾರಾಷ್ಟ್ರೀಯ ಬಂಡೆ ದಿನ ಅಂತೇಳಿ ಯಾವಾಗ ಆಚರಣೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡ್ತಾರೆ ಅಂತ ತಿಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.